जगति जगति ಜೈ ಶ್ರೀರಾಮ್. ಜೈ ಹಿಂದ್. ವಿನಾಯಕ್ ಧೀರನವರಿಗೆ ನಮ್ಮ ಜಗತಿ ಚಾನೆಲ್ಗೆ ಸುಸ್ವಾಗತ. ಧನ್ಯವಾದ. ವಾಯುಸೇನೆಯಲ್ಲಿ ಬಂದಿದ್ದೀರಾ, ಹೌದು. ಸಾಮಾಜಿಕ ಕ್ಷೇತ್ರದಲ್ಲಿದ್ದೀರಾ, ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ನಿಮ್ಮ ಜೀವನದ ವಿದ್ಯಾಭ್ಯಾಸದ ಘಟ್ಟದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ನನ್ನ ಪ್ರಾಥಮಿಕ ಶಿಕ್ಷಣ ಮುಂಡಗೋಡದಲ್ಲಿ ಆಯಿತು. ಆನಂತರ ಪ್ರೌಢ ಶಿಕ್ಷಣ ಸಂಪಖಂಡದಲ್ಲಿ ಗಜಾನನ ಹೈಸ್ಕೂಲಲ್ಲಿ ಆಯಿತು. ಆನಂತರ ಡಿಗ್ರಿವರೆಗೂ ಸಿರ್ಸಿಯಲ್ಲಿ ಓದಿದೆ. ಆನಂತರ ಪೋಸ್ಟ್ ಗ್ರ್ಯಾಜುಯೇಷನ್ನ ನಾನು ಧಾರವಾಡ ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಮಾಡಿದೆ. ಜೊತೆಯಲ್ಲಿ ನಂದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಆಗಿನ ಕಾಲದಲ್ಲಿ ಆಗಿದ್ದು, ಅದು ಯಾವುದೂ ಈಗಿಲ್ಲ, ಅದನ್ನು ಡೆಲ್ಲಿಯಲ್ಲಿ ಮಾಡಿದ್ದೆ. ಆನಂತರ MBA ಇನ್ HRDನ ಮಡ್ರಾಸ್ ಯೂನಿವರ್ಸಿಟಿಯಿಂದ ಮಾಡಿದ್ದೆ. ಮತ್ತೆ ವಾಪಸ್ಸು ಕರ್ನಾಟಕ ಯೂನಿವರ್ಸಿಟಿಗೆ ಬಂದು ನಾನು MA ಇನ್ ಇಂಗ್ಲೀಷ್ ಲಿಟ್ರೇಚರ್ ಮಾಡ್ಕೊಂಡಿದ್ದೆ. ನಿಮ್ಮ ಡಿಗ್ರಿನೇ ತುಂಬ ಇದೆ. ಧೀರನವರೇ, ವಾಯುಸೇನೆಯಲ್ಲಿ ಬಂದಿದ್ದೀರಾ ಅಂದರೆ ವಾಯುಸೇನೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಬಂದಿವೆ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. 1984 ಅಕ್ಟೋಬರ್ದಲ್ಲಿ ನಾನು ಭಾರತೀಯ ವಾಯುಸೇನೆಯನ್ನು ಸೇರಿದೆ. ಮೊದಲು 1 ವರ್ಷ ನನ್ನ ಟ್ರೈನಿಂಗು ಬೆಳಗಾವದಲ್ಲಿ ಆಯಿತು. ಅದರ ನಂತರ ನನ್ನ ಫಸ್ಟ್ ಪೋಸ್ಟಿಂಗು ಆಗ್ರಾ 4 ವಿಂಗ್ ಅಂತೇಳಿ. ಅಲ್ಲಿ ನಾನು ಬರೀ 1-1.5 ವರ್ಷ ಮಾತ್ರ ಇದ್ದೆ. ಅದರ ನಂತರ ಆ್ಯಕ್ಚುಲಿ ನನ್ನ ಟೈಪಿಂಗ್ ಸ್ಪೀಡ್ ತುಂಬ ಜಾಸ್ತಿ, ಆಲ್ಮೋಸ್ಟ್ 100 ವರ್ಡ್ಸ್ ಪರ್ ಮಿನಿಟ್ ಇದ್ದಿದ್ದರಿಂದ 85ರಲ್ಲೇ ನಮ್ಮ ಡೇಟಾ ಎಂಟ್ರಿ ಎಲ್ಲ ಶುರುವಾಗಿತ್ತು. ಹಾಗಾಗಿ ನಮ್ಮ ಏರ್ಫೋರ್ಸ್ ಸೆಂಟ್ರಲ್ ಅಕೌಂಟ್ಸ್ ಆಫೀಸ್ ನ್ಯೂ ಡೆಲ್ಲಿಗೆ ನನ್ನ ಡೆಪ್ಟೇಷನ್ ಮೇಲೆ ತಗೊಂಡ್ರು. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ನನ್ನ ಟೆನ್ಯೂರನ್ನು ಮುಗಿಸೋಷ್ಟೊತ್ತಿಗೆ 9 ವರ್ಷ ಆಯಿತು. ನಾನು ಫಾಸ್ಟೆಸ್ಟ್ ಆಪ್ರೇಟರ್ ಆಫ್ ದ ಮಂತ್ ಅಂತೆಲ್ಲ ನನ್ನ ಅಡ್ಜಸ್ಟ್ ಮಾಡಿದರು. ಸೊ ಅಲ್ಲಿಂದ ನಾನು ನೆಕ್ಸ್ಟು ನಾಸಿಕ್ ಬಂದೆ. ಸೊ ನಾಸಿಕ್ ಬಂದ ಮೇಲೂ ನಾನು ಅಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಕೆಲಸ ಮಾಡ್ತಾಯಿದ್ದೆ. ಯಾಕೆಂತಂದರೆ ಅಲ್ಲಿ ಶಿರಡಿಗೆ ಎಲ್ಲ ನಮ್ಮ ಹೈಯರ್ ಆಫೀಸರ್ಸ್ ಎಲ್ಲ ಬರ್ತಾಯಿದ್ರು. ಸೊ ನಾನು ರೆಕ್ಕಿ ಅಂಥೇಳಿ ರಿಕ್ರಿಯೇಷನ್ ರನ್ ಅಂತ ಮಾಡಿಕೊಂಡು ನಾನು ಅಲ್ಲಿಗೆಲ್ಲ ಹೋಗಿ ಬರ್ತಾಯಿದ್ದೆ. VIP ಗಳನ್ನು ಕರ್ಕೊಂಡು ಹೋಗಿ ಬರೋದು, ಈ ಥರದನ್ನೆಲ್ಲ ಮಾಡ್ತಾಯಿದ್ದೆ. ತದನಂತರ ನನಗೆ ಈ ಬೀದರಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಬೀದರಲ್ಲೂ ಕೂಡ ನಾನು ನಮ್ಮ ಫ್ಲೈಯಿಂಗ್ ಅಕಾಡೆಮಿನಲ್ಲಿ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಅದು. ಸೊ ಅಲ್ಲಿ ನನ್ನ ಕೊನೆಯದ್ದು ಇದು ಏರ್ಫೋರ್ಸಿನ ಜೀವನ. ನಂತರ ಅಲ್ಲಿಂದ ನಿವೃತ್ತಿಯಾಗಿ ಬಂದೆ ನಾನು. ಧೀರನವರೇ, ಸೇವೆ ಸಲ್ಲಿಸಿ ಬಂದ ನಂತರ ನೀವು ಅಂಚೆ ಇಲಾಖೆಯಲ್ಲಿ ನಿಯುಕ್ತರಾಗ್ತೀರಾ. ಅಲ್ಲಿ ಸೇವೆ, ಅಲ್ಲಿ ರಿಟೈರ್ಡ್ ಆದ ನಂತರ ಮತ್ತೆ ಈಗ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ನಿಮ್ಮ ಸೇವೆ ನಿರಂತರವಾಗಿ ದೊರೀತಾ ಇದೆ. ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತ ಹೇಳ್ತೇನೆ. ಭಾರತೀಯ ವಾಯುಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ನಾನು ಹುಬ್ಬಳ್ಳಿ ವಿದ್ಯಾನಗರದಲ್ಲಿ ಕೋಪಾ ಇನ್ಸ್ಟ್ರಕ್ಟರ್, ಕೋಪಾ ಅಂತಂದರೆ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂತ ಒಂದು ಕೋರ್ಸ್ ಮಾಡಿಕೊಂಡೆ. ಆ ಸಮಯದಲ್ಲಿ ನನಗೆ ಬೇರೆ ಬೇರೆ ಕಡೆ ಇಂಟರ್ವ್ಯೂ ಎಲ್ಲ ಬಂತು. ಬಟ್ ನಾನು ಸೇರಿದ್ದು ಅಂಚೆ ಇಲಾಖೆ. ಯಾಕೆಂತಂದರೆ ಒಂದು ಅತಿ ಪ್ರಾಮಾಣಿಕ ಇಲಾಖೆ ಅದು, ನಮ್ಮ ಡಿಫೆನ್ಸ್ ನಂತರ ಪ್ರಾಮಾಣಿಕ ಇಲಾಖೆ. ಹಾಗಾಗಿ ನಾನು ಅಲ್ಲಿ ಸೇರಿಕೊಂಡೆ. ಸೊ ಅಲ್ಲಿ ಸೇರಿಕೊಂಡು ಮೊದಲು 3 ವರ್ಷ ನಾನು ಹಾವೇರಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಅದರ ನಂತರ ಸಿರ್ಸಿಗೆ ಟ್ರಾನ್ಸ್ಫರ್ ಆಯಿತು. ಸಿರ್ಸಿಗೆ ಬಂದೆ. ಸಿರ್ಸಿನಲ್ಲೂ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಹುದ್ದೆಯಲ್ಲೂ ಕೆಲಸ ಮಾಡಿದ್ದೀನಿ. ಮೊದಲು ಪೋಸ್ಟಲ್ ಅಸಿಸ್ಟೆಂಟ್ ಅಂತಲೇ ಇದ್ದೆ. ಅದರ ನಂತರ ಎಲ್ಲೋ ದೇವ್ರ ದಯದಿಂದ ನನ್ನ ಮಾತೆಲ್ಲ ಚೆನ್ನಾಗಿರೋದ್ರಿಂದ ನನ್ನ ಮಾಸ್ಟರ್ ಟ್ರೈನರ್ ಅಂತ ನನಗೆ ಟ್ರೈನಿಂಗ್ ಕೊಟ್ಟು ಮೈಸೂರಿನಲ್ಲಿ ಇಟ್ಕೊಂಡಿದ್ರು, ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಮೈಸೂರಲ್ಲಿ. ಸೊ ಅಲ್ಲಿ ಸ್ಟಾಫ್ ಸಿಲೆಕ್ಷನಿಂದ ಪಾಸಾಗಿ ಬರೋರಿಗೆಲ್ಲ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೆ 3 ವರ್ಷ. ಅದ ನಂತರ ಧಾರವಾಡದಲ್ಲಿ ನಾರಾಯಣಪುರದಲ್ಲಿ ಮತ್ತೆ 6 ತಿಂಗಳು ನಮ್ಮ ಆಫೀಸರ್ಸಿಗೆ ಹೊಸದಾಗಿ ಕೆಲವೊಂದು ಸಾಫ್ಟ್ವೇರ್ಸ್ ಬಂದಿತ್ತು, ಅದಕ್ಕೆ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೆ. ಅದರ ನಂತರ ನಾನು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತಲೂ ಕೆಲಸ ಮಾಡಿದೆ. ಅಂದರೆ ನಮ್ಮ ಪ್ರಾಡಕ್ಟ್ಸ್ಗಳ ಪ್ರಮೋಷನ್ ಹಾಗೂ ಸೇಲ್ ಬಗ್ಗೆ ಹಾಗೂ ಜನರಿಗೆ ತಿಳಿಸೋದ್ರ ಬಗ್ಗೆ ನಾನು ಮಾಡ್ತಾಯಿದ್ದೆ. ಅದರ ನಂತರ ನಾನು ಪೋಸ್ಟ್ ಮಾಸ್ಟರ್ ಆಗಿಯೂ ಕೆಲಸ ಮಾಡಿದೆ. ಅದೇ ಸಮಯದಲ್ಲಿ ನನ್ನ PRIP ಅಂತಂದರೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತಲೂ ಇಲ್ಲೂ ಮಾಡಿದರು, ಪೋಸ್ಟಲ್ಲೂ ಸಹ. ಸೊ ಅಲ್ಲೂ ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ನಾನು ಸಿರ್ಸಿಯ ಸುತ್ತಮುತ್ತ ಆಲ್ಮೋಸ್ಟ್ ನಮ್ಮ ಸಿರ್ಸಿಯ 7 ತಾಲೂಕುಗಳಲ್ಲೂ ಸಹ ನಾನು ಕೆಲಸ ಮಾಡಿದ್ದೇನೆ. ತುಂಬ ಚೆನ್ನಾಗಿತ್ತು. ಸೊ ಅದೇ ಸಮಯದಲ್ಲಿ ನನಗೆ ಹೇಳ್ತಾರಲ್ಲ,
ಒನ್ಸ್ ಎ ಸೋಲ್ಜರ್ ಈಸ್ ಆಲ್ವೇಸ್ ಎ ಸೋಲ್ಜರ್. ಸೋಲ್ಜರ್. ಸೊ ನನ್ನ ಆ ಒಂದು ಸೈನಿಕ ಪ್ರವೃತ್ತಿ ನನ್ನಿಂದ ಹೋಗಿರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ, ಎಲ್ಲೇ ಯೂನಿಫಾರ್ಮ್ ಕಂಡ್ರೂ ಸಂತೋಷದಿಂದ ನಾನು ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ನನ್ನನ್ನು ಸೆಳೆದಿದ್ದು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು. ಸೊ ಚಂದನ ಶಾಲೆಯಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ನೈಟ್ ಕ್ಯಾಂಪ್ ಎಲ್ಲ ಮಾಡಿದರು. ಆಗ ಅಲ್ಲಿ ಹೋಗಿ ನಾನು ಮಕ್ಕಳ ಜೊತೆ ಅವ್ರ ಜೊತೆನೇ ಇದ್ದು, ಸ್ಕೌಟ್ಸ್ ಗೈಡ್ಸ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಆದರೂ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು, ಗೇಮ್ಸ್ ಆಡಿಸೋದು, ಕ್ಯಾಂಪ್ ಫೈರ್ ಮಾಡೋದು, ಇದನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಆ ಹೊತ್ತಿನಲ್ಲಿ ಆ ಒಬ್ಬ ಸ್ಟೇಟ್ ರೆಪ್ರೆಸೆಂಟೇಟಿವ್ ಆ ಕ್ಯಾಂಪಿಗೆ ಅಟೆಂಡ್ ಆದವರು ನನ್ನನ್ನು ನೋಡಿ ಅವ್ರಿಗೆ ಏನು ಅನ್ನಿಸ್ತೇನೋ ನನ್ನ ಹತ್ರ ಕೇಳಿದರು, ನೀವು ಬರ್ತೀರಾ ಅಂಥೇಳಿ. ಸೊ ನಾನು ಖುಷಿಯಿಂದ, ಯಾಕಂದರೆ ಮತ್ತೊಮ್ಮೆ ನನಗೆ ಯೂನಿಫಾರ್ಮ್ ಹಾಕುವಂಥ ಒಂದು ಅವಕಾಶ ಸಿಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಮತ್ತೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸೇರಿಕೊಂಡೆ. ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಈಗ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಡಿಸ್ಟ್ರಿಕ್ಟ್ ಸೆಕ್ರೆಟ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಶಾಲೆಗಳಿಗೆಲ್ಲ ವಿಸಿಟ್ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು. ಏಕೆಂತಂದರೆ ತುಂಬ ಖುಷಿಯಾಗುತ್ತೆ ನನಗೆ ಮಕ್ಕಳು ಪಾಠ ಮಾಡೋದು, ಮಕ್ಕಳ ಜೊತೆ ವ್ಯವಹರಿಸೋದು ಅಂದರೆ ನಂಗೆ ತುಂಬ ಇಷ್ಟ. ಹಾಗಾಗಿ ಈಗ ಸ್ಕೌಟ್ಸ್ ಗೈಡ್ಸ್ನಲ್ಲಿ ಅದರೊಳಗೂ ಸ್ಪೆಷಲ್ಲಾಗಿ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಅಂತಂದರೆ PUC ಫಸ್ಟಿಂದ ಡಿಗ್ರಿವರೆಗೂ ಏನು ಓದಿರ್ತಾರಲ್ಲ ಮಕ್ಕಳು, ಸೊ ಅವರಿಗೆ ರೋವರ್ಸ್ ಆ್ಯಂಡ್ ರೇಂಜರ್ಸ್ ಅಂತ ಹೇಳ್ತೀವಿ. ಆ ರೋವರ್ಸ್ ಆ್ಯಂಡ್ ರೇಂಜರ್ಸನ್ನು ಟ್ರೈನಿಂಗ್ ಕೊಡೋದಾಗಲಿ ಅಥವಾ ಅವರ ಜೊತೆ ಬೇರೆ ಬೇರೆ ಸೇವೆಗಳಿಗೆ ಹೋಗುವಂಥ ಕೆಲಸವನ್ನು ಈಗ ಸದ್ಯ ನಾನು ಮಾಡ್ತಾಯಿದ್ದೇನೆ. ನಿಮ್ಮ ಸೇವೆಯ ಕಥೆಯನ್ನು ಕೇಳಿದ್ರೆ ಮೈ ಜುಮ್ಮ ಇರ್ತದೆ. ಈಗ ಸದ್ಯದಲ್ಲಿ ಅಗ್ನಿವೀರದಲ್ಲಿ ಅಂದರೆ ಅಗ್ನಿವೀರ ಒಂದು ತರಬೇತಿ ನಡೀತು ಶಿರ್ಸಿಯಲ್ಲಿ. ಯುವಕರನ್ನೆಲ್ಲ ಹೇಗೆ ನೀವು ಸೇರಿಸಿದ್ರಿ? ನಾನು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಆಗಲೇ ನಾನೊಬ್ಬ ಮಾಜಿ ಸೈನಿಕ. ನನ್ನ ಹತ್ರ ತುಂಬ ಜನ ಮಕ್ಕಳು ಬಂದು ಕೇಳ್ತಿದ್ರು, ಸೈನ್ಯಕ್ಕೆ ಸೇರೋದು ಹಾಗೆ, ನಮಗೆ ಟ್ರೈನಿಂಗ್ ಬೇಕು ಅಥವಾ ನಮಗೆ ಸ್ವಲ್ಪ ಗೈಡ್ ಮಾಡ್ತೀರಾ ಅಂತ ಹೇಳ್ಕೊಂಡು. ಆದರೆ ಅಂಚೆ ಇಲಾಖೆಯ ಕೆಲಸದ ಒತ್ತಡದಲ್ಲಿ ನನಗೆ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ನಾವು ಕೆಲವೊಬ್ಬರೆಲ್ಲ ಸೇರ್ಕೊಂಡು ಎಷ್ಟಾಗುತ್ತೋ ತಕ್ಕ ಮಟ್ಟಿನ ಅವರಿಗೆ ಸ್ಫೂರ್ತಿಯನ್ನು ಮತ್ತು ಗೈಡೆನ್ಸನ್ನು ಕೊಡ್ತಾಯಿದ್ವಿ. ಆದರೆ ನಮ್ಮಲ್ಲಿ ಕೆಲವರು ಒಂದು 4 ಜನ ಸ್ವಲ್ಪ ಆ್ಯಕ್ಟಿವ್ ಆಗಿ ನಾವು ದಿನ ಸೇರ್ತಿರ್ತೀವಿ ಮಾಜಿ ಸೈನಿಕರು. ನಾವು ಅಂದ್ಕೊಂಡ್ವಿ, ಹೇಗೂ ನಮ್ಮ ಜಿಲ್ಲೆಯಿಂದ ಸೈನ್ಯಕ್ಕೆ ಸೇರೋರ ಸಂಖ್ಯೆ ತುಂಬ ಕಡಿಮೆ ಇದೆ, ನಾವು ಯಾಕೆ ಇದನ್ನೊಂದು ಮಾಡಬಾರ್ದು ಅಂಥೇಳಿ. ಆವಾಗ ನಮ್ಮ ಬೆಂಬಲಕ್ಕೆ ಬಂದಿದ್ದು ಬೆಂಗಳೂರಿನ ಒಬ್ಬರು ಮೇಜರ್ ಗಣಪತಿ ಹೆಗ್ಡೆ ಅಂತ. ಅವ್ರದ್ದು ಆಲ್ ಯೂನಿಫಾರ್ಮ್ ಟ್ರೈನಿಂಗ್ ಅಕಾಡೆಮಿ ಅಂತ ಇತ್ತು. ಸೊ ಅವರು ನಮ್ಮ ಸಹಾಯಕ್ಕೆ ಬಂದರು, ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಆವಾಗ ಅವರೊಟ್ಟಿಗೆ ನಾವೇನು ಮಾಡಿದ್ವಿ, ಬೇರೆ ಬೇರೆ ಶಾಲೆಗಳಿಗೆ ಎಲ್ಲ ಹೋಗಿ, ಸುತ್ತಮುತ್ತಲ ಸಿರ್ಸಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಶಾಲೆಗಳಿಗೆ ಹೋಗಿ ನಾವು ಮಕ್ಕಳಿಗೆ ಹೇಳಿದ್ವಿ, ಇದೊಂದು ಸುವರ್ಣ ಅವಕಾಶ ನಿಮಗೆ. ಹಾಗೆ ಆಫೀಸರ್ಸಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ ಇದೆಯೋ ಹಾಗೆ ಬಿಲೋ ಆಫೀಸರ್ಸ್ ರ್ಯಾಂಕಲ್ಲಿ ಅಗ್ನಿವೀರ ಅಂತ ತಗೋತಾರೆ. ಸೊ ಹಾಗಾಗಿ ಸುಧಾವಕಾಶ, ಯಾಕಂತಂದರೆ ನಿಮಗೆ ಇದು ಬಿಟ್ಟರೆ ಮತ್ತು ಸೈನ್ಯಕ್ಕೆ ಸೇರಲಿಕ್ಕೆ ಇದಕ್ಕಿಂತ ಒಳ್ಳೆಯ ಸುವರ್ಣ ಅವಕಾಶ ಸಿಗಲಿಕ್ಕಿಲ್ಲ ಅಂಥೇಳಿ ನಾವು ಮಕ್ಕಳನ್ನು ಹುರಿದುಂಬಿಸಿದ್ವಿ. ಆವಾಗ ತುಂಬ ಸಂಖ್ಯೆಯಲ್ಲಿ ಮಕ್ಕಳು ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಇಲ್ಲ ನಾವು ಬರ್ತೀವಿ ಅಂತ ಹೇಳ್ಕೊಂಡು. ಸೊ ಮೊದಲನೇ ಸ್ಟೇಜಲ್ಲಿ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಮಕ್ಕಳ ಹೆಸರನ್ನು ಬರ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ನೋಡಿದ್ವಿ. 60ಕ್ಕೂ ಹೆಚ್ಚು ಮಕ್ಕಳು ನಮ್ಮ ಈ ಒಂದು ಸ್ಪಂದಿಸಿದರು ನಮ್ಮ ಟ್ರೈನಿಂಗಿಗೆ. ಅದರಲ್ಲಿ ಕೆಲವರು ಮೆಡಿಕಲಿ ಅಂತಂದರೆ ಸೈನ್ಯಕ್ಕೆ ಸೇರಲಿಕ್ಕೆ ಆಗೋದಿಲ್ಲ ಅಂತ ಮೆಡಿಕಲಿ ಅವ್ರನ್ನ ನಾವು ತೆಗೆದ್ವಿ. ಕೊನೆಯಲ್ಲಿ ಕೆಲವ್ರ ಹತ್ರ ಅದು ಸೈನ್ಯಕ್ಕೆ ಸೇರೋದು ಸ್ವಲ್ಪ ಕಷ್ಟದ ಕೆಲಸ, ಟ್ರೈನಿಂಗ್ ಎಲ್ಲ. ಸೊ ನಾವು ಅವರನ್ನು ಪೂರ್ವಭಾವಿಗೆ ಅಷ್ಟೇ ಕಠಿಣ ಒಂದು ಟ್ರೈನಿಂಗನ್ನು ನಾವಿಲ್ಲಿ ಕೊಡ್ತಾಯಿದ್ವಿ. ಸಾಯಂಕಾಲ ಅವರಿಗೆ ಕ್ಲಾಸ್ ರೂಮ್ ಸೆಷನ್ಸ್ ಎಲ್ಲ ಇರ್ತಾಯಿತ್ತು, ರಿಟರ್ನ್ ಆನ್ಲೈನ್ ಎಕ್ಸಾಮ್ನಿಗೆ. ಸೊ ಆ ದಿಶೆಯಲ್ಲಿ ಮಕ್ಕಳು ಸ್ಪಂದಿಸಿದರು. ಅದು ಹೇಗಾಗೋಯ್ತು ಅಂತಂದರೆ ನಾವು ಊಹಿಸಿದ್ದಕ್ಕಿಂತ ಚೆನ್ನಾಗಾಗೋಯ್ತು. ಸೊ ಈಗೇನಾಗೋಯ್ತು, ಸಿರಿಸಿ ಒಂದು ಟ್ರೈನಿಂಗ್ ಇಡೀ ದೇಶಕ್ಕೆ ಮಾದರಿ ಆಗೋಯ್ತು. ಹೆಣ್ಮಕ್ಳು ಕೂಡ ಭಾಗವಹಿಸಿದ್ರು. ಹೆಣ್ಮಕ್ಳು ಕೂಡ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಹೆಣ್ಮಕ್ಳಿದ್ರು. ಸೊ ಹೆಣ್ಮಕ್ಳು ಭಾಗವಹಿಸಿದ್ರು. ಸೊ ಇದನ್ನು ಮೊದಲನೇ ಸಾರಿ ಸಿರ್ಸಿನಲ್ಲಿ ಆಗ್ತಿರೋದನ್ನು ನೋಡಿಕೊಂಡು ತುಂಬ ಜನ ತುಂಬ ಇಷ್ಟಪಟ್ಟರು. ಆ ನಂತರ ನಮ್ಮ ಸುತ್ತಮುತ್ತ ಬೇರೆ ಬೇರೆ ಜಿಲ್ಲೆಯವ್ರು, ಲೈಕ್ ಕಾರವಾರ ಇರ್ಬೋದು, ಕುಮಟಾ ಇರ್ಬೋದು, ಶಿವಮೊಗ್ಗ, ಸಾಗರ, ಇವರೆಲ್ಲರೂ ನಮ್ಮನ್ನು ಕೇಳೋಕೆ, ನೀವು ಹೇಗೆ ಮಾಡಿದಿರಿ, ನಮಗೂ ಬಂದು ಮಾರ್ಗದರ್ಶನ ಕೊಡಿ, ನಮ್ಮಲ್ಲಿಂದನೂ ಮಕ್ಕಳು ಸೇರುವಂಗಾಗಲಿ ಅಂಥೇಳಿ. ಏಕೆಂತಂದರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಥರದೊಂದು ಪ್ರೋಗ್ರಾಮ್ ಇದುವರೆಗೂ ಆಗಲಿಲ್ಲ. ಎಲ್ಲೋ ನಾವು 1-2 ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಸೇರಿಸಿದ್ದುಂಟು, ಆದರೆ ಈ ಸ್ಕೇಲ್ನಲ್ಲಿ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ತುಂಬಾ ಖುಷಿಯಾಯಿತು. ಆ ಮಕ್ಕಳ ಜೊತೆ ನಂದು ಸ್ವಾರ್ಥ ಇದೆ, ಯಾಕೆಂತಂದರೆ ಆ ಮಕ್ಕಳ ಜೊತೆ ನಾನು ಓಡ್ತಿದ್ದೆ, ಅವ್ರ ಜೊತೆ ನಾನು ಎಕ್ಸಸೈಸ್ ಎಲ್ಲ ಮಾಡಿ, ಸೊ ನಾನು ನನ್ನ ಒಂದು
ವೆಯ್ಟನ್ನು ಕಡಿಮೆ ಮಾಡಿಕೊಂಡೆ. ನಾನು ನಿಜವಾಗ್ಲೂ ನೀವು ಕೇಳ್ತಿದ್ರಲ್ಲ ಇಷ್ಟು ಫಿಟ್ಟಿದ್ದೀನಿ ಅಂತ, ಅದಕ್ಕೆ ಕಾರಣ ನಮ್ಮ ಅಗ್ನಿವೀರ ಆಕಾಂಕ್ಷಿಗಳು. ಅವ್ರ ಜೊತೆಯಲ್ಲಿ ಸೇರಿ ಕುಣಿದು ಕುಪ್ಪಳಿಸಿ ನಾನು ನನ್ನ ವೆಯ್ಟನ್ನು ಕಡಿಮೆ ಮಾಡಿಕೊಂಡೆ ಆರೋಗ್ಯವಂತನಾಗಿರಲಿಕ್ಕೆ. ಅದು ಒಂದು ಕಾರಣ. ಹಾಗಾಗಿ ಈ ಸ್ಫೂರ್ತಿ ನಮ್ಮಲ್ಲಿಂದ ಜಾಸ್ತಿ ಮಕ್ಕಳು ಸೈನ್ಯಕ್ಕೆ ಸೇರಲಿ. ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಸೇರೋದು ತುಂಬ ಕಡಿಮೆ ಇದೆ. ಆ ದಿಶೆಯಲ್ಲಿ ನಾವು ಅಗ್ನಿವೀರ ತರಬೇತಿಯನ್ನು ಶುರು ಮಾಡ್ಕೊಂಡಿವಿ. ಧೀರನ್ ಅವರೇ, ವಾಯುಸೇನೆಯಲ್ಲಿ ಅಷ್ಟೊಂದು ವರ್ಷ ಸೇವೆ ಸಲ್ಲಿಸಿದ್ದೀರಾ. ಯಾವುದಾದ್ರೂ ಒಂದು ಮರೆಯಲಾರದ ಘಟನೆ, ನಿಮ್ಮ ಮನವನ್ನು ಕಲಕಿದಂಥದ್ದು, ಮನ ಮುಟ್ಟಿದಂಥದ್ದು ಯಾವುದಾದ್ರೂ ಒಂದು ಮರೆಯಲಾಗದ ಘಟನೆ ಹೇಳ್ತೀರಾ? ನನಗೆ ಅತಿಯಾಗಿ ಮನಸ್ಸಿಗೆ ಆಗಿದ್ದು ಅಂತಂದರೆ, ಹಿಡಿಸಿದ್ದು ಅಂತಂದರೆ ನಮ್ಮ ಕಾರ್ಗಿಲ್ ಯುದ್ಧ. ನೀವೆಲ್ಲ ಕಾರ್ಗಿಲ್ ಯುದ್ಧ ಅಂತ ಹೇಳ್ತೀರಿ, ಅದೊಂದು ಎಕ್ಸಸೈಸ್ ಆ್ಯಕ್ಚುಲಿ. ನಾವು ಪಾಕಿಸ್ತಾನಿಗಳನ್ನು ಹಿಂದೆ ತಳ್ಳಿದ್ದು. ಆ ಸಮಯದಲ್ಲಿ ಏನಾಯ್ತಪ್ಪ ಅಂತಂದರೆ, ಆವಾಗ ಅಷ್ಟೊಂದು ಈ ಮೊಬೈಲ್ ಎಲ್ಲ ಇರಲಿಲ್ಲ. ಸೊ ನಮ್ಮನ್ನು ಬನ್ನಿ ಅಂತ ಹೇಳಿದ್ರು, ಕರ್ಕೊಂಡು ಹೋದರು. ಎಲ್ಲಿ ಕರ್ಕೊಂಡು ಹೋದರು ಏನೂ ಗೊತ್ತಿಲ್ಲ. ನಾವು ವಿಮಾನ ಹತ್ತಿದ್ದೊಂದೇ, ಇಳಿದ ಮೇಲೆ ಗೊತ್ತಾಯಿತು ನಮ್ಮನ್ನು ಆಗಾಗ ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದರು. ಆ ಸಮಯದಲ್ಲಿ ನನಗೆ ಕೊಟ್ಟಂಥ ಕೆಲಸ ಏನಾಗಿತ್ತಪ್ಪ ಅಂತಂದರೆ, ಈ ಗಾಯಾಳುಗಳನ್ನು ಕರ್ಕೊಂಬರ್ತಾರೆ, ಅವರನ್ನೆಲ್ಲ ಲಿಸ್ಟ್ ಮಾಡೋದು, ಏರ್ಕ್ರಾಫ್ಟಲ್ಲೋ ಹೆಲಿಕಾಪ್ಟರಲ್ಲಿ ಹಾಕೋದು. ಗಾಯಾಳುವೇ ಆಗಿದ್ದಿದ್ದರೆ ಅವರನ್ನು ನಿಯರೆಸ್ಟ್ ಹಾಸ್ಪಿಟ್ಲ್, ಮಿಲಿಟ್ರಿ ಹಾಸ್ಪಿಟ್ಲಿಗೆ ಸೇರಿಸೋದು. ಅಕಸ್ಮಾತ್ ತೀರು ಹೋಗಿದ್ದಿದ್ದರೆ ಅವರು ಎಲ್ಲಿಯವರೋ ಅಲ್ಲಿಗೆ ಕಳಿಸ್ಬೇಕಾಯ್ತು. ಲೈಕ್ ಉದಾಹರಣೆಗೆ ಬ್ಯಾಂಗ್ಳೂರ್ ನಿಯರ್ ಬೈ ಈ ಥರ ಎಲ್ಲ ಇದ್ದರೆ ಅವ್ರನ್ನ ಅಲ್ಲಿ ಕಳಿಸುವಂಥ ವ್ಯವಸ್ಥೆ ಆಗಿತ್ತು. ಒಬ್ಬರು ನಾನು ಕ್ಯಾಂಪಲ್ಲೇ ಮಲಗಿದ್ದಾಗ ನನ್ನ ಜೊತೆ ಒಬ್ಬರು ಬ್ಯಾಂಗ್ಳೂರ್ನೊಬ್ಬರು ಜೈಶಂಕರ್ ಅಂಥೇಳಿ ನನ್ನ ಜೊತೆ ಇದ್ದರು. ರಾತ್ರಿ ಇಬ್ಬರು ಮಾತಾಡ್ತಾ ಮಲಗಿದ್ದೀವಿ. ಬೆಳಗ್ಗೆ ಇದ್ದಾಗ ನಾನು ಒಬ್ಬನೇ ಬದುಕಿದ್ದೆ. ಅವರು ತೀರು ಹೋಗಿದ್ದರು. ನಾನು ಅವ್ರ ಜೊತೆ, ಅವ್ರು ತೀರೋದ್ರು ರಾತ್ರಿ ಅವ್ರ ಜೊತೆ ಮಲಗಿದ್ದೆ. ಏಕೆಂತಂದರೆ ಜೈಸಲ್ಮೇರ್ನಲ್ಲಿ ಅವರಿಗೆ ಚೇಳು ಕುಟುಕಿ ಹೋಗಿತ್ತು. ಬೆಳಗಾಗೋದ್ರೊಳಗಡೆ ಅವರ ಶರೀರ ಪೂರ್ತಿ ಕಪ್ಪಾಗಿ ಹೋಗಿತ್ತು. ಸೊ ಈ ಥರ ನಾವು ತುಂಬಾ ನೋಡಿದ್ದೇವೆ. ಸೊ ಆಗ ನಾನು ನನ್ನ ಪ್ರತಿದಿನ ಡೈರಿ ಬರಿತಾ ಇದ್ದೆ. ಆ ಕಷ್ಟದ ದಿನಗಳ ಒಂದೊಂದು ದಿನವನ್ನು ಒಂದೊಂದು ಯುಗವಾಗಿ ಕಳೆದಿದ್ದೆ. ಹಾಗಾಗಿ ನನಗೆ ಈಗ ರಿಟೈರ್ ಆಗಿ ಬಂದ ಮೇಲೆ ಏನಾದರೂ ಕಷ್ಟ ಬಂದರೆ ನಾವು ಒಂದು ಸಾರಿ ಆ ಡೈರಿಯನ್ನು ಓದ್ತೀನಿ. ಆ ಕಷ್ಟಗಳ ಮುಂದೆ ಈ ಯಾವ ಕಷ್ಟಗಳು ಕಷ್ಟನೇ ಅನಿಸೋದಿಲ್ಲ. ನನಗೆ ತುಂಬ ಖುಷಿಯಾಗುತ್ತೆ. ಸೊ ಹಾಗಾಗಿ ಬಂದು ಈಗ ಇಲ್ಲಿ ಆ ದುಃಖವನ್ನು ಮರಿಲಿಕ್ಕೆ ನಾನು ಅಗ್ನಿವೀರರ ತರಬೇತಿನೋ ಈ ಥರದ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ನಾವು. ಧೀರನ್ ಅವರೇ, ಇಷ್ಟೆಲ್ಲ ಸೇವೆಗಳ ನಂತರ ಇನ್ನು ಮುಂದೇನು ಹೇಳೋದು ನನ್ನ ಪ್ರಶ್ನೆ. ನಿಮಗೆ ಅದಿರುತ್ತೆ, ಅದ್ರ ಉತ್ತರ ನಿಮ್ಮ ಹತ್ರ ಇದೆ, ಹಾಗೆ ಹೊರಟಿದ್ದೀರಾ ನೀವು. ನಿಮ್ಮ ಮುಂದಿನ ಯೋಜನೆಗಳೇನು? ಮತ್ತು ಈಗಿನ ಯುವ ಪೀಳಿಗೆಗೆ ಒಂದು ಚಿಕ್ಕ ಸಂದೇಶ. ಖಂಡಿತ ಹೇಳ್ತೀನಿ. ಯಾವುದೇ ಒಂದು ಉದ್ಯಮಕ್ಕೆ ಕಚ್ಚಾ ವಸ್ತು ಬೇಕು. ಹಾಗೆ ನಮಗೆ ಅಗ್ನಿವೀರರಿಗೆ ಮಕ್ಕಳು ಬೇಕು. ಆ ದಿಶೆಯಲ್ಲೇ ನಾನೇನು ವಿಚಾರ ಮಾಡಿದ್ದೇನೆ ಅಂದರೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಡಿಸ್ಟ್ರಿಕ್ಟ್ ಸೆಕ್ರೆಟರಿಯಾಗಿ ಶಾಲೆಗಳಿಗೆ ಹೋಗಿ ಈಗಲಿಂದನೇ ಮಕ್ಕಳಿಗೆ ಯೂನಿಫಾರ್ಮು, ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ, ದೇಶಭಕ್ತಿ ಇದನ್ನು ಹೇಳಿ ಅವರಲ್ಲಿ ಪ್ರೇರೇಪಣೆ ತುಂಬಿ ಅವರು ಪ್ರೌಢಾವಸ್ಥೆಗೆ ಬಂದ ಕೂಡಲೇ ಅವರನ್ನು ನಾನು ಅಗ್ನಿವೀರ ತರಬೇತಿಗೆ ಹೇಳ್ಕೊತೀನಿ. ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ, ನಮಗೆ ಅಗ್ನಿವೀರರು ಆರಾಮಾಗಿ ಸಿಗ್ತಾರೆ, ಸೈನ್ಯಕ್ಕೂ ಸೇರ್ತಾರೆ. ಮತ್ತು ನಮ್ಮ ಇಲ್ಲಿಯ ಸುತ್ತಮುತ್ತಲಿನ ಅಡ್ಮಿನಿಸ್ಟ್ರೇಷನ್ಗೆ ಅವರು 4 ವರ್ಷದ ನಂತರ ಬಂದ ಮೇಲೆ ಈ ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ ಸೇರ್ಕೊಂಡ್ರೆ ನಮ್ಮ ಒಂದು ಏನು ವ್ಯವಸ್ಥೆ ಕರಪ್ಟ್ಲೆಸ್ ಆಗ್ತದೆ, ಚೆನ್ನಾಗಾಗ್ತದೆ ಅಂಥೇಳಿ ಈ ದಿಶೆಯಲ್ಲಿ. ಸೊ ನಾನು ಈ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದೇವ್ರು ನಿಮಗೆ ಒಳ್ಳೆಯ ಒಂದು ಆರೋಗ್ಯ ಕೊಟ್ಟಿರ್ತಾನೆ, ಎಲ್ಲದನ್ನೂ ಕೊಟ್ಟಿರ್ತಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಮತ್ತು ಆದಷ್ಟು ದೇಶ ಸೇವೆಯನ್ನು ಮಾಡಿ. ಏಕೆಂತಂದರೆ ನಮಗೆ ಈ 75 ವರ್ಷಕ್ಕೂ ಮಿಗಿಲಾದಂಥ ನರೇಂದ್ರ ಮೋದಿಯವರು ಇಷ್ಟು ದೇಶಕ್ಕಾಗಿ ಮಾಡ್ತಿದ್ದಾರೆ. ಸೊ ನಮ್ಮ ವಯಸ್ಸು ನಾವು ಮಾಡ್ತಿರೋದು ಏನೂ ಅಲ್ಲ ಅವ್ರು ಎದುರುಗಡೆ ಮಾಡ್ತಿರೋದಕ್ಕೆ. ಹಾಗಾಗಿ ನಾವು ದೇಶ ಸೇವೆಯ ನಮಗೆ ಯಾವ ದಿಶೆಯಲ್ಲಿ ಸಾಧ್ಯನೋ ಆ ದಿಶೆಯಲ್ಲಿ ದೇಶ ಸೇವೆ ಮಾಡುವ ಮೂಲಕ ನಾವು ಮೋದಿಜಿಯವರಿಗೆ ಬಲಗೈಯಾಗಿರೋಣ, ಅವರ ಸಾಥ್ ಕೊಡೋಣ ಅಂತ ಹೇಳ್ತೀನಿ. ಧೀರನ್ ಅವರೇ, ನಿಮ್ಮ ಸೇನೆಯಲ್ಲಿನ ಅಲ್ಲಿಂದ ಬಂದ ನಂತರದ ಎಲ್ಲ ಒಂದು ರೋಚಕ ಘಟನೆಗಳೇ ನಿಮ್ಮ ಜೀವನದಲ್ಲಿ ಒಂದು ಸಾಹಸಮಯ ಜೀವನ. ಆ ಜೀವನದ ಎಲ್ಲ ಒಂದಷ್ಟು ಅಂಶಗಳು, ಪೂರ್ತಿ ಅಂಶಗಳನ್ನು ನಮ್ಮ ಚಾನಲಲ್ಲಿ ಬಿಡುಗಡೆ ಮಾಡಬೇಕು ಅಂದರೆ ತುಂಬ ದಿನಗಟ್ಟಲೆ ಬೇಕು. ಒಂದಷ್ಟು ಮುಖ್ಯಾಂಶವನ್ನು ಜನರಿಗೆ ತೋರಿಸಿ ಅದರಿಂದ ಒಂದಷ್ಟು ಜನರು ಪ್ರೇರಿತರಾಗಲಿ, ದೇಶ ಸೇವೆ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದಕ್ಕೆ ನೀವು ಸಹಕಾರ ನೀಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳೊಂದಿಗೆ ನಮ್ಮದು ಟ್ರಸ್ಟಿನ ಬ್ರೋಷರ್ ಮತ್ತು ನಾನೇ ಬರೆದ ಒಂದು ಪುಸ್ತಕವನ್ನು ನಿಮಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಹಿಂದ್. ಜೈ ಹಿಂದ್. ಜಗತಿ